ಕುವೆಂಪು ಕಲಾ ಕೇಂದ್ರ ಟ್ರಸ್ಟು ಮತ್ತು ಕರ್ನಾಟಕ ಕೈಗಾರಿಕಾ ಮತ್ತು ವಾಣಿಜ್ಯೋದ್ಯಮ ಕನ್ನಡ ಸಂಘಗಳ ಒಕ್ಕೂಟ ಇದರ ಆಶ್ರಯದಲ್ಲಿ ಇದನ್ನು ನಡೀತಾ ಇರ್ತಕ್ಕಂಥ ನಮ್ಮ ಕುವೆಂಪು ಜನ್ಮದಿನಾಚರಣೆ. ಈ ಸಂದರ್ಭದಲ್ಲಿ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸತಕ್ಕಂಥ ಪರಮ ಪೂಜ್ಯ ಶ್ರೀ ಸೌಮ್ಯನಾಥ ಸ್ವಾಮೀಜಿಯವರಿಗೆ ಪಾದಗಳನ್ನು ನಮಸ್ಕರಿಸುತ್ತಾ, ಅದೇ ರೀತಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಎಂ ತಿಮ್ಮಯ್ಯನವರೇ, ಕುವೆಂಪು ಅವರು ಕುರಿತು ಉಪನ್ಯಾಸ ಮಾಡಿದಂಥ ಶ್ರೀ ಡಾಕ್ಟರ್ ಸಿ ವೀರಣ್ಣ ಅವರೇ, ಮುಖ್ಯ ಅತಿಥಿಗಳು ಷಡಾಕ್ಷರಿ ಅವರೇ, ಜಿಗ್ನೇಶ್ ಅವರೇ, ಹಾಗೂ ಅಧ್ಯಕ್ಷರಾದಂಥ ಉಮೇಶ್ ಚಂದ್ರ ಅವರೇ, ರಂಗಪ್ಪ ಅನೇಕ ಮಾನ್ಯರು ವೇದಿಕೆ ಕೂತಿದ್ದಾರೆ. ಅದೇ ರೀತಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ, ಕುವೆಂಪು ಅವ್ರ ಬಗ್ಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಯಾಕೇಳಿ ಅವರು ನಿಜವಾದ ರಾಷ್ಟ್ರಕವಿ ಗೊತ್ತೈತಪ್ಪ. ಮತ್ತು ಕನ್ನಡಕ್ಕೆ ಇಡೀ ಇಂಡಿಯಾದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಕನ್ನಡಕ್ಕೆ ಮೊದಲನೇದಾಗಿ ಜ್ಞಾನಪೀಠ ಪ್ರಶಸ್ತಿ ತಂದುಕೊಂಡು 68-69 ಇರ್ಬೋದು, 69 ಇರ್ಬೋದು. ನಾವೆಲ್ಲ ಭಾಳ ಅವಾಗ ಓದ್ತಾ ಇದ್ದಂಥ ಕಾಲದಲ್ಲಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು. ಅದು ನಿಜವಾದ ಒಂದು ಸಂತೋಷವಾದಂಥ ವಿಷಯ. ಆಮೇಲೆ ನಿಮಗೆ ಗೊತ್ತು ಏನು ಹೇಳಿ, ಅವ್ರು ಬರೆದಿರ್ತಕ್ಕಂಥ ಕಾದಂಬರಿಗಳಿರ್ಬೋದು, ಕವಿತೆಗಳಿರ್ಬೋದು, ಬೆರಳಿಗೆ ಕೊರಳಂಥ ಕವಿತೆಗಳಿರ್ಬೋದು, ನಾಟಕಗಳಿರ್ಬೋದು, ಅದೇ ರೀತಿ ಮಹಾಕಾವ್ಯಗಳು ಯಾವ ಹೇಳಿ ರಾಮಾಯಣ ದರ್ಶನ ಇರ್ಬೋದು, ಉತ್ತಮವಾದಂಥ ಕಾದಂಬರಿಗಳು ಮಲೆಗಳಲ್ಲಿ ಮಲೆಗಳು ಮತ್ತು ಕಾನೂನು ಹೆಗ್ಗಡತಿ ಶೋಭ್ರತ ನಾಟಕ, ಇದು ಕಾದಂಬರಿಗಳು ಎರಡು ಬರ್ತವೆ. ಈ ರೀತಿ ಎಲ್ಲ ಬರೆದವರೇ. ಅವರು ಆ ಕಾಲದಲ್ಲಿ ಅಂದರೆ ಎಲ್ಲ ಗೊತ್ತು, ಯಾವುದೋ ಒಂದು ಯಾರನ್ನೂ ಮೇಲೆ ಬರ್ತಾ ಇರೋದಂಥ ಕಾಲ ಇದು. ಯಾಕೆಂದರೆ ವಿದ್ಯೆಯೆಲ್ಲ ಅವ್ರದ್ದೇ ಸ್ವತ್ತಾಗಿತ್ತು ಒಂದು ಕಾಲದಲ್ಲಿ. ಅಂಥ ಕಾಲದಲ್ಲೂ ಅವರು ವೈಸ್ ಚಾನ್ಸಲರ್ ಆಗಿ ಉಪಕುಲಪತಿಗಳಾಗಿ ಎಲ್ಲ ಕೆಲಸ ಮಾಡಿ ಕನ್ನಡಕ್ಕೆ ಗೌರವ ತಂದುಕೊಟ್ಟಂಥವ್ರು. ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಾಲು ಪರೀಕ್ಷ ಆಗುತ್ತೆ ಅಂತ ಹೇಳಿದ್ರು. ಅಂದರೆ ನಾವು ತಿಳ್ಕೊಬೇಕಾದ್ದು ಏನಪ್ಪ ಅಂದರೆ, ಯಾವುದನ್ನು ಜಾತಿಯಿಂದನಾಗಲಿ, ಧರ್ಮದಿಂದನಾಗಲಿ, ಭಾಷೆಯಿಂದನಾಗಲಿ ಲಿಮಿಟ್ ಮಾಡ್ಕೋಬೇಡ. ನೀನು ಇಡೀ ಪ್ರಪಂಚ ನಮ್ಮದು ಅನ್ನೋದನ್ನ ತಿಳಿಸ್ಕೊಟ್ಟಂಥ ಕುವೆಂಪುರವರು. ರಾಮಾಯಣ ದರ್ಶನಮು ಕಾವ್ಯದ ಬಗ್ಗೆ ನಮ್ಮ ಡಾಕ್ಟರ್ ವೀರಣ್ಣ ಅವರು ಭಾಳ ಚೆನ್ನಾಗಿ ಮಾತಾಡ್ತಾರೆ. ಒಂದೇ ಒಂದು ನನಗೆ ಇರಲಿ, ಅದೇನು ಬೇಡ, ಈಗ ಏನು ಮಾತಾಡೋದು ಬೇಡ. ಈಗ ರಾಮಾಯಣ ದರ್ಶನ ಬರ್ತಾರೆ. ಮತ್ತು ಅವ್ರು ಹೇಳ್ದಂಗೆ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಈಗ ಮಹಾಭಾರತ ಮೊದಲು, ರಾಮಾಯಣ ಮೊದಲು ಅಂತ. ಈಗ ಅವ್ರು ಹೇಳೋ ಪ್ರಕಾರ ರಾಮಾಯಣನೇ ಮೊದಲು, ಆಮೇಲೆ ಮಹಾಭಾರತ ಅಂತ. ಈ ರೀತಿ ಇಲ್ಲಿ ಇಷ್ಟೆಲ್ಲ ಹೇಳಿದ್ರು. ನಿಜವಾಗ್ಲೂ ಕುವೆಂಪು ಅವ್ರ ಬಗ್ಗೆ ನಮ್ಮ ತಿಮ್ಮಯ್ಯನವ್ರದ್ದು ಏನೋ ಹೇಳಿದ್ರಲ್ಲ, ಚಿದಾನಂದ ಮೂರ್ತಿ ಹೇಳಿದ್ರು. ನನಗೆ ಚಿದಾನಂದ ಮೂರ್ತಿ ಅವ್ರು ಕೇಳ್ಕೊಂಡಿರೋದು ಹೇಳ್ತೀನಿ. ಅವ್ರ ಮೂರ್ತಿ ಕೇಳ್ಕೊಂಡಿಲ್ಲ, ನಾನು ನಿಜಗುಂಡನ್ನ ಸ್ಥಾಪನೆ ಮಾಡಿ ಅಂತ ಕೇಳ್ಕೊಂಡು ಮೊದಲನ್ನು ನಿಜಗುಂಡನ್ನ ಇಲ್ಲೇ ಈಗ ಹೇಳಿದ್ರಲ್ಲ, ವಿಜಯನಗರ ಸಾಮ್ರಾಜ್ಯ, ಚಾಲುಕ್ಯರು, ಹೊಯ್ಸಳರು, ಕದಂಬರು, ಗಂಗರು ಎಲ್ಲರದನ್ನು ಎಲ್ಲ ಪಾರ್ಕ್ಗಳನ್ನು ಅವ್ರು ಮಾಡ್ತೀವಿ. ನಿಜಗೊಂಡ್ರದನ್ನ ಇಲ್ಲೇ ಮೆಟ್ರೋ ಪಕ್ಕದಲ್ಲೇ ಇಲ್ಲೇ ಮಾಡ್ತಾ ಇದ್ದೀವಿ. ಆದಿಚುಂಚನ ಸ್ವಾಮಿಗಳು ಮಾಡ್ತಾ ಇದ್ದೀವಿ, ಕೆಂಪೇಗೌಡರು ಮಾಡ್ತಾ ಇದ್ದೀವಿ. ಯಾಕೆಂದರೆ ಪ್ರತಿಯೊಬ್ಬರು ಮಾನೀಯರು ಮಾಡ್ತಾ ಇದ್ದೀವಿ. ಇನ್ನು ತಮ್ಮಲ್ಲಿ ಏನಾದರೂ ವಿಶೇಷವಾದಂಥ ಸಲಹೆ ಸೂಚನೆಗಳಿದ್ದರೆ ಕೊಡಿ ಅಂತ ನಾನು ಕೇಳ್ಕೊಂಡೆ. ಯಾಕೆಂದರೆ 19 ಚಿಕ್ಕ